ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 6 ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಪಠ್ಯಪೂರಕ ಪ್ರಶ್ನೆಗಳು ಅಂದರೆ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದೆ. ಅಂದರೆ ನಾವು ನಡೆಯೋದು ಮತ್ತು ಇನ್ನೊಂದು ಪರಾವರ್ತಿತ ಪ್ರತಿಕ್ರಿಯೆ, ಇವೆರಡರ ನಡುವಿರ್ತಕ್ಕಂತಹ ಡಿಫ್ರೆನ್ಸ್ ಏನಪ್ಪ ಅಂತ ಕೇಳ್ತಾನೆ. ಓಕೆನಾ. ಸೊ ನಡಿಗೆ ಅನ್ನೋದು ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ. ಈಗ ನಾವು ನಡಿಬೇಕಂದ್ರೆ ನಡಿತೇವೆ, ಇಲ್ಲಾಂದರೆ ಕೂತ್ಕೊಂಡ್ಬಿಡ್ತೇವೆ. ಓಕೆ, ಇಲ್ಲಪ್ಪ ನಡೆಯೋದು ಬೇಡಪ್ಪ ನಾನು ಅಂದರೆ ನಿಂತ್ಕೋಬಹುದು. ಆದರೆ ಪರಾವರ್ತಿತ ಕ್ರಿಯೆ ಹಂಗಾಗೋದಿಲ್ಲ, ಇದು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡ್ತದೆ. ಓಕೆನಾ. ಸಡನ್ನಾಗಿ ರಿಫ್ಲೆಕ್ಷನ್ ತೋರಿಸ್ತದೆ. ಹಾಗಾಗಿ ನಡಿಗೆ ಅನ್ನೋದು ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ, ಪರಾವರ್ತಿತ ಪ್ರತಿಕ್ರಿಯೆ ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತದೆ. ನಡಿಗೆ ಅನ್ನೋದು ಇದು ಐಚ್ಛಿಕ ಕ್ರಿಯೆಯಾಗಿದೆ, ನಮ್ಮ ಇಚ್ಛೆಗೆ ತಕ್ಕಂತೆ ನಡೀತಕ್ಕಂಥದ್ದು ಕಾರ್ಯ ಅದು ನಡಿಗೆ. ಪರಾವರ್ತಿತ ಕ್ರಿಯೆ ಅನ್ನೋದು ಇದು ಅನೈಚ್ಛಿಕ ಕ್ರಿಯೆ, ಅಂದರೆ ನಮ್ಮ ಇಚ್ಛೆಗೆ ತಕ್ಕಂತೆ ನಡೆಯೋಲ್ಲ. ಓಕೆ, ಅದರ ಇಚ್ಛೆಗೆ ತಕ್ಕಂತೆ ನಾವು ನಡೀತೀವಿ. ಓಕೆ, ಹಾಗಾಗಿ ಪರಾವರ್ತಿತ ಪ್ರತಿಕ್ರಿಯೆ ಅನ್ನೋದು ಅನೈಚ್ಛಿಕ ಕ್ರಿಯೆ ಆಗಿರ್ತದೆ. ಇನ್ನು ನಡಿಗೆಯು ನಿಧಾನವಾಗಿ ಜರುಗುವ ಕ್ರಿಯೆಯಾಗಿದೆ. ನಡಿಗೆಯನ್ನು ನಿಧಾನವಾಗಿ ನಡೀತಕ್ಕಂತಹ ಕ್ರಿಯೆ, ಜರುಗತಕ್ಕಂತಹ ಕ್ರಿಯೆ. ಆದರೆ ಪರಾವರ್ತಿತ ಕ್ರಿಯೆ ಅನ್ನೋದು ತಕ್ಷಣ ಶೀಘ್ರವಾಗಿ ಜರುಗುವ ಕ್ರಿಯೆ ಆಗಿರ್ತದೆ. ತತ್ಕ್ಷಣವೇ ಆ ಒಂದು ಪ್ರಕ್ರಿಯೆ ಉಂಟಾಗ್ತದೆ ಅಂತ ಹೇಳ್ಬೋದು. ಓಕೆನಾ. ಸೊ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ರಿ, ಓದ್ಕೊಡ್ರಿ, ಚೆನ್ನಾಗಿ ನೋಟ್ಸನ್ನು ಮಾಡಿಕೊಡ್ರಿ. ಇನ್ನು ಎರಡನೇ ಪ್ರಶ್ನೆ ನೋಡಿ: ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ? ನೋಡಿ, ನರಕೋಶದ ಎರಡು ನರಕೋಶಗಳ ನಡುವೆ ಖಾಲಿ ಸ್ಥಳಾವಕಾಶವನ್ನು ನಾವು ಸಂಸರ್ಗ ಅಂತ ಕರಿತೀವಲ್ಲ, ಅವೆರಡರ ನಡುವೆ ಏನಾಗ್ತೈತಿ ಅಂತ ಕೇಳಿದರೆ, ಎರಡು ನರಕೋಶಗಳ ನಡುವಿನ ಖಾಲಿ ಅವಕಾಶಕ್ಕೆ ಸಂಸರ್ಗ ಎನ್ನುವರು. ಎರಡು ನರಕೋಶಗಳ ಅಥವಾ ನರಕೋಶಗಳ ನಡುವಿನ ಖಾಲಿ ಅವಕಾಶಕ್ಕೆ ಸಂಸರ್ಗ ಎನ್ನುವರು. ಒಂದು ನರಕೋಶದ ತುದಿಯಲ್ಲಿ ಉಂಟಾಗುವ ನರಾವೇಗವು ಅಲ್ಲಿ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ, ಕೆಲವು ಕೆಮಿಕಲ್ಸನ್ನು ಬಿಡುಗಡೆ ಮಾಡ್ತದೆ. ಈ ರಾಸಾಯನಿಕಗಳು ಏನು ಮಾಡ್ತಪ್ಪ ಅಂದರೆ ಇನ್ನೊಂದು ನರಕೋಶದ ಡೆಂಡ್ರೈಟನ್ನು ತಲುಪಿದಾಗ ಅಲ್ಲಿ ಪುನಃ ವಿದ್ಯುದಾವೇಶವನ್ನು ಉಂಟು ಮಾಡ್ತವೆ. ಹೀಗೆ ಸಂಸರ್ಗವು ಏನು ಮಾಡ್ತೈತೆ ಅಂದರೆ ಎರಡು ನರಕೋಶಗಳ ನಡುವೆ ಮಾಹಿತಿಯನ್ನು ವರ್ಗಾಯಿಸುವ ನಿಲ್ದಾಣದಂತೆ ಕಾರ್ಯವನ್ನು ನಿರ್ವಹಿಸ್ತದೆ. ಓಕೆನಾ. ಒಂದು ನರಕೋಶದಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ಗೆ ಮಾಹಿತಿಯನ್ನು ವರ್ಗಾಯಿಸುವಂತಹ ನಿಲ್ದಾಣದಂತೆ ಏನು ಮಾಡ್ತದಪ್ಪ, ಸಂಸರ್ಗ ಕೆಲಸವನ್ನು ಮಾಡ್ತದೆ. ಇನ್ನು ಮೂರನೇ ಪ್ರಶ್ನೆ: ಮಿದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಇದು ನೋಡ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನು ಯಾವ ರೀತಿ ಕೇಳ್ತಾನೆ, ಕೆಲವೊಮ್ಮೆ ಆ ಭಾಗದ ಹೆಸರನ್ನು ಕೊಟ್ಟು ಅದರ ಕಾರ್ಯವನ್ನು ಕೇಳ್ತಾನೆ. ಇಲ್ಲಿ ಅದ್ರ ಉಲ್ಟಾ ಕೊಟ್ಟ ನೋಡ್ರಿ, ಉತ್ತರವನ್ನು ಕೊಟ್ಟಿದ್ದಾನೆ, ಕ್ವಶನನ್ನು ನಮ್ಗೆ ಅರೈಸ್ ಮಾಡಿದ್ದಾನೆ ಚೆನ್ನಾಗಿ. ಓಕೆ, ಹಿಮ್ಮೆದುಳಿನ ಅನುಮಸ್ತಿಷ್ಕ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ. ಇಲ್ಲಿ ಏನು ಕೇಳ್ತಾನೆ ಅಂದರೆ ಅನುಮಸ್ತಿಷ್ಕದ ಕಾರ್ಯವನ್ನು ಕೇಳ್ತಾನೆ. ಓಕೆ, ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಅದ್ರ ಉಲ್ಟಾ ಕೊಟ್ಟಿದ್ದಾನೆ. ಓಕೆ, ದೇಹದ ಯಾವ ದೇಹದ ಯಾವ ಭಾಗವು ಅಥವಾ ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತೆ ಅಂದರೆ ಅದು ಯಾವುದಪ್ಪ ಅಂದರೆ ಹಿಮ್ಮೆದುಳಿನ ಅನುಮಸ್ತಿಷ್ಕ ಅನ್ನೋ ಒಂದು ಭಾಗ. ನಾಲ್ಕನೇ ಪ್ರಶ್ನೆ: ನಾವು ಒಂದು ಅಗರಬತ್ತಿ ಗಂಧದ ಕಡ್ಡಿಯ ವಾಸನೆಯನ್ನು ಹೇಗೆ ಕಂಡು ಹಿಡಿಯುತ್ತೇವೆ? ನಾವು ಊದುಬತ್ತಿ ಅಂತ ಕರಿತೀವಲ್ಲ ಅದರದ್ದು. ಓಕೆ, ವಾಸನೆಯನ್ನು ಹೇಗೆ ಕಂಡು ಹಿಡಿತೇವೆ? ನೋಡಿ, ಆನ್ಸರನ್ನು ನೋಡಿ. ಅಗರಬತ್ತಿಯಲ್ಲಿನ ವಾಸನೆಯ ಕಣಗಳು ಗಾಳಿಯಲ್ಲಿ ವಿಸರಣೆಗೊಳ್ಳುತ್ತವೆ. ಮೂಗಿನಲ್ಲಿರುವ ಗ್ರಾಹಕ ಕೋಶಗಳು ಅದನ್ನು ಗ್ರಹಿಸಿ ಗ್ರಾಣ ನರಗಳ ಮೂಲಕ ಮಿದುಳಿಗೆ ರವಾನಿಸಲಾಗುತ್ತದೆ. ಮಿದುಳು ಈ ವಾಸನೆಯ ಕಣಗಳನ್ನು ಏನು ಮಾಡ್ತದಪ್ಪ, ಗ್ರಹಿಸ್ತದೆ. ಇದರಿಂದ ಇದು ಎಲ್ಲಿಂದ ಬಂತು, ಯಾವ ಒಂದು ವಸ್ತುವಿನ ಒಂದು ವಾಸನೆ ಅಂತ ನಾವು ಈಸಿಯಾಗಿ ಏನು ಮಾಡ್ಬೋದು, ಕಂಡುಹಿಡಿಬೋದು. ಐದನೇ ಪ್ರಶ್ನೆ ಈ ರೀತಿಯಾಗಿದೆ: ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮೆದುಳಿನ ಪಾತ್ರವೇನು? ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮೆದುಳಿನ ಪಾತ್ರವೇನು ಅಂತ ಕೇಳಿದರೆ, ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮೆದುಳಿನ ಪಾತ್ರವೇನು ಇರುವುದಿಲ್ಲ, ಇದು ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುವ ಕ್ರಿಯೆಯಾಗಿದೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ, ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಆರನೇ ಪ್ರಶ್ನೆ ನೋಡಿ: ಸಸ್ಯ ಹಾರ್ಮೋನುಗಳು ಎಂದರೇನು ಅಂತ ಕೇಳಿದರೆ ಇಂಪಾರ್ಟೆಂಟ್. ಸಸ್ಯಗಳಲ್ಲಿ ಜೀವಕೋಶಗಳ ನಡುವೆ ಸಂವಹನ ಸಾಧಿಸಲು ಬಿಡುಗಡೆಯಾಗುವ ರಾಸಾಯನಿಕಗಳಿಗೆ ಸಸ್ಯ ಹಾರ್ಮೋನುಗಳು ಎನ್ನುವರು. ಸಸ್ಯಗಳಲ್ಲಿ ಜೀವಕೋಶಗಳ ನಡುವೆ ಸಂವಹನ ಸಾಧಿಸಲು ಬಿಡುಗಡೆಯಾಗುವ ರಾಸಾಯನಿಕಗಳಿಗೆ ನಾವೇಂತ ಕರಿತೀವಪ್ಪ, ಸಸ್ಯ ಹಾರ್ಮೋನುಗಳು ಎಂದು ಕರಿತೀವಿ. ಇನ್ನು ಏಳನೇ ಪ್ರಶ್ನೆ: ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು
ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ವ್ಯತ್ಯಾಸವನ್ನು ಕೇಳಿದ್ದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆ ಯಾವ ರೀತಿಯಾಗಿರ್ತದಪ್ಪ ಅಂದ್ರೆ ಇಲ್ಲಿ ಸ್ಪರ್ಶವು ಪ್ರಚೋದನೆಯಾಗಿದೆ. ನಾವು ಏನು ಟಚ್ ಮಾಡ್ತೇವಲ್ಲ ಅದು ಪ್ರಚೋದನೆಯಾಗಿರ್ತದೆ. ಇನ್ನು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಯಲ್ಲಿ ಇಲ್ಲಿ ಬೆಳಕು ಏನಾಗಿರ್ತದಪ್ಪ ಅಂದ್ರೆ ಪ್ರಚೋದನೆಯಾಗಿದೆ. ಚಲನೆಯು ಪ್ರಚೋದನೆಯ ದಿಕ್ಕನ್ನು ಅವಲಂಬಿಸಿಲ್ಲ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆಯು ಏನಲ್ಲ ಪ್ರಚೋದನೆಯ ದಿಕ್ಕನ್ನು ಅವಲಂಬಿಸಿರುವುದಿಲ್ಲ. ಆದರೆ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಯು ಪ್ರಚೋದನೆಯ ದಿಕ್ಕನ್ನು ಅವಲಂಬಿಸಿದೆ. ಯಾಕಪ್ಪ ಅಂದ್ರೆ ಬೆಳಕು ಯಾವ ಕಡೆ ಬೀಳ್ತದಲ್ಲ ಆ ಕಡೆಗೆ ಏನಾಗ್ತದೆ ಸಸ್ಯಗಳು ಮುಖವನ್ನು ಮಾಡಿರ್ತವೆ. ಇನ್ನು ನೆಕ್ಸ್ಟ್ ಇದು ಸ್ವತಂತ್ರ ಚಲನೆಯಾಗಿದ್ರೆ ಇದು ಬೆಳವಣಿಗೆಯನ್ನು ಆಧರಿಸಿದ ಚಲನೆಯಾಗಿರ್ತದೆ ಅಂತ ನೀವು ಬರಿಬೇಕಾಗ್ತದೆ. ಓಕೆನಾ. ಇನ್ನು 8ನೇ ಪ್ರಶ್ನೆ ನೋಡಿ. ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾನೆ. ಸೊ ಆಕ್ಸಿನ್, ಜಿಬ್ಬರ್ಲಿನ್ ಹಾಗೂ ಸೈಟೋಕೈನಿನ್ ಇವು ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಾಗಿರ್ತವೆ. ಹಾಗಾದರೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದಪ್ಪ ಅಂದರೆ ಅಬ್ಸಿಸಿಕ್ ಆಮ್ಲ ಅಂತ ನಾವು ಹೇಳ್ತೀವಿ. ಮುಂದಿನ 9ನೇ ಪ್ರಶ್ನೆ. ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ ಅಂತ ಇದೆ. ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಬಳ್ಳಿಯ ಕುಡಿಯು ಯಾವುದೇ ಆಧಾರವನ್ನು ಸ್ಪರ್ಶಿಸಿದಾಗ ಅದರ ತುದಿಯ ಕೋಶಗಳಲ್ಲಿನ ಆಕ್ಸಿನ್ ಎಂಬ ಹಾರ್ಮೋನ್ ಆಧಾರದಿಂದ ದೂರಕ್ಕೆ ಪಸರಿಸಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಆಧಾರದಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಆಗ ಬಳ್ಳಿಯು ಆಧಾರವನ್ನು ಸುತ್ತುವರಿಯಲು ಪ್ರಾರಂಭಿಸುತ್ತದೆ ಅಂತ ಬರೀಬೇಕಾಗ್ತದೆ ನೀವು. ಓಕೆನಾ. ಇನ್ನು 10ನೇ ಪ್ರಶ್ನೆ. ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ಅಂತ ಕೇಳಿದ್ದಾನೆ. ಬೇಕಾಗುವ ಸಾಮಗ್ರಿಗಳನ್ನು ನೋಡ್ತಾ ಹೋಗೋಣ. ತೊಟ್ಟಿ, ರಂಧ್ರ ಮಾಡಿದ ಲೋಟ, ಮಣ್ಣು ಮತ್ತು ಸಸ್ಯ. ವಿಧಾನವನ್ನು ನೋಡ್ತಾ ಹೋಗಿ. ವಿಧಾನ ಇಲ್ಲಿದೆ. ಓಕೆ. ಚಿತ್ರದಲ್ಲಿ ತೋರಿಸಿದಂತೆ ತೊಟ್ಟಿಯಲ್ಲಿ ಮಣ್ಣನ್ನು ಹಾಕಿ ಸಸಿ ನೆಡಬೇಕು. ನಂತರ ಸಸ್ಯದಿಂದ ಸ್ವಲ್ಪ ದೂರದಲ್ಲಿ ರಂಧ್ರ ಮಾಡಿದ ಲೋಟವನ್ನು ನೀರು ಹಾಕಲು ಬರುವಂತೆ ಮಣ್ಣಲ್ಲಿ ಹೂಳಬೇಕು. ಲೋಟದಲ್ಲಿ ನೀರನ್ನು ಹಾಕಿ ಸ್ವಲ್ಪ ದಿನಗಳವರೆಗೆ ಹಾಗೆ ಬಿಡಬೇಕಾಗ್ತದೆ. ಇದರಿಂದ ವೀಕ್ಷಣೆ ಏನಪ್ಪ ಅಂದರೆ ಕೆಲವು ದಿನಗಳ ನಂತರ ಬೇರುಗಳು ಲೋಟದ ಕಡೆಗೆ ಬೆಳೆದಿರುತ್ತವೆ. ಯಾಕಪ್ಪ ಅಂದರೆ ಅಲ್ಲಿ ಸಸ್ಯಗಳು ಬೇರುಗಳ ಜಲಾನುವರ್ತನೆಯನ್ನು ತೋರಿಸ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. 11ನೇ ಪ್ರಶ್ನೆ. ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ಉಂಟಾಗುತ್ತದೆ. ಪ್ರಾಣಿಗಳಲ್ಲಿ ನಿರ್ನಾಳ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳೆಂಬ ರಾಸಾಯನಿಕಗಳಿಂದ ಹೊಂದಾಣಿಕೆಯು ಉಂಟಾಗ್ತದೆ. ನಿರ್ನಾಳ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳೆಂಬ ರಾಸಾಯನಿಕಗಳಿಂದ ಹೊಂದಾಣಿಕೆಯು ಉಂಟಾಗ್ತದೆ. 12ನೇ ಪ್ರಶ್ನೆ ಇಂಪಾರ್ಟೆಂಟ್. ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಯನ್ನು ಹೇಗೆ ಶಿಫಾರಸು ಮಾಡಲಾಗುವುದು. ಥೈರಾಕ್ಸಿನ್ ಹಾರ್ಮೋನ್ನ ಉತ್ಪಾದನೆಗೆ ಅಯೋಡಿನ್ ಒಂದು ಕಚ್ಚಾ ವಸ್ತುವಾಗಿದೆ. ನೋಡ್ರಿ, ಥೈರಾಕ್ಸಿನ್ ಹಾರ್ಮೋನ್ ಏನು ಬಿಡುಗಡೆ ಆಕೈತಲ್ಲ ಥೈರಾಯ್ಡ್ ಗ್ರಂಥಿಯಿಂದ, ಅದರ ಉತ್ಪಾದನೆಗೆ ಅಯೋಡಿನ್ ಏನಪ್ಪ ಅಂದರೆ ಒಂದು ಪ್ರಮುಖ ಕಚ್ಚಾ ವಸ್ತುವಾಗಿರ್ತದೆ. ಥೈರಾಕ್ಸಿನ್ ಹಾರ್ಮೋನ್ನ ಸಮರ್ಪಕ ಸ್ರವಿಕೆಗಾಗಿ ಅಯೋಡಿನ್ ಅವಶ್ಯಕವಾಗಿದೆ. ನಾವು ಸೇವಿಸುವ ಉಪ್ಪು ಅಯೋಡಿನ್ನ ಆಕಾರವಾಗಿದೆ. ಆದ್ದರಿಂದ ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಯನ್ನು ಶಿಫಾರಸು ಮಾಡಲಾಗ್ತದೆ. 13ನೇ ಪ್ರಶ್ನೆ. ಅಡ್ರಿನಾಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ ಅಂತ ಕೇಳ್ತಾನೆ. ಓಕೆ. ಅಡ್ರಿನಾಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹದ ಉಸಿರಾಟ ಹಾಗೂ ಹೃದಯದ ಬಡಿತ ಹೆಚ್ಚಾಗುತ್ತದೆ. ಇದರಿಂದ ರಕ್ತಕ್ಕೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುವುದರಿಂದ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ. ಇದು ದೇಹವನ್ನು ತುರ್ತು ಪರಿಸ್ಥಿತಿಗೆ ಅಣಿಗೊಳಿಸಲು ಏನು ಮಾಡ್ತದಪ್ಪ ಅಂದರೆ ಸಹಾಯಕವಾಗ್ತದೆ. ಇನ್ನು ಮುಂದಿನ 14ನೇ ಪ್ರಶ್ನೆ. ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು ಅಂತ ಕೇಳಿದ್ದಾನೆ. ಆನ್ಸರ್ ನೋಡಿ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನ್ ಆಗಿದೆ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸತಕ್ಕಂಥ ಹಾರ್ಮೋನ್ ಆಗಿದೆ. ಈ ಇನ್ಸುಲಿನ್ ಹಾರ್ಮೋನ್ನ ಕಡಿಮೆ ಸ್ರವಿಕೆಯಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇದು ಮಧುಮೇಹ ರೋಗವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲು ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆಯನ್ನು ನಾವು ನೀಡಲಾಗ್ತದೆ ಅಂತ ಬರೀಬೇಕಾಗ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಎನ್ನುವ ಪಾಠದ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಸರಳ ಮತ್ತು ಉತ್ಕೃಷ್ಟ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇದೇ ಒಂದು ಪಾಠದ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ದಯವಿಟ್ಟು ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಆ ಒಂದು ಹೈಪ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.